ಸಿಎಂ ಚೇರ್ ಕಿತ್ತಾಟದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಾಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರ ಹೇಳಿಕೆ. ಡಿಕೆ ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಿ ಬಂದ ನಂತರ ಆಗಿದ್ದೇನು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಸಿಎಂ ಚೇರ್ ವಾರ್ನಲ್ಲಿ ಸಾಫ್ಟ್ ಆದ್ರ ಏನಾಗುತ್ತೆ ನೋಡೋಣ. ರಾಜಕೀಯ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿರೋದು. ನಾನೇ ಸಿಎಂ ಅಂತಿದ್ದವರು ಈಗ ಯಾಕೆ ಹಿಂಗಂದ್ರು? ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ? 5 ವರ್ಷ ನಾನೇ ಸಿಎಂ ಅಂತ ಇದ್ರು ಸಿದ್ದರಾಮಯ್ಯ. ಈಗ ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ತಿದ್ದಾರೆ. ಮಾತಿನ ವರಸೆಯನ್ನ ಬದಲಿಸಿದ್ ಯಾಕೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು? ಸಿಎಂ ಸಿದ್ದರಾಮಯ್ಯ ಅವರು ಸ್ವಲ್ಪ ದಿನಗಳ ಹಿಂದೆ ಯಾವ ರೀತಿ ಖಡಕ್ ಆಗಿ ಹೇಳಿದ್ರು ಸಿಎಂ ಚೇರ್ವಾರ್ನ ವಿಚಾರವಾಗಿ, ಈಗ ಯಾವ ರೀತಿ ಸಾಫ್ಟ್ ಆಗಿದ್ದಾರೆ ಒಂದ್ಸರಿ ನೋಡ್ಕೊಂಡ್ ಬನ್ನಿ. ಹೌದು, ನಾನೇ. ನಿನಗ್ಯಾಕೆ ಅನುಮಾನ ಬಂದೈತೆ? ನಿನಗೆ ಯಾಕೆ ಅನುಮಾನ ಬಂದಿದೆ? ಯಾರು ಅವರು? ನಮ್ಮ ಹೈಕಮಾಂಡ್. ಅದು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದು ಮಾಡ್ಬೇಕು. ಎರಡು ಬಜೆಟ್ ಮಾಡ್ತೀರಾ ಸರ್? ಹೌದು. ಇನ್ನೆರಡು ಬಜೆಟ್ ಯಾವುದು? ನೀನು ಯಾಕೆ ಅದನ್ನು ಕೇಳ್ತಾ ಇದ್ದೀಯ? ಹೌದು, ನಾನೇ ಮುಂದುವರಿತೀನಿ. ಅಂತೇಳಿ ಸುರೇಶ್ ಅವರು ಹೇಳ್ತಿದ್ರು. 2.5 ವರ್ಷ ಅವಧಿ ಆದ್ಮೇಲೆ ಸಿಎಂ ಸ್ಥಾನವನ್ನ ಬಿಟ್ಕೊಡ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿದೆ. ಏನ್ ನಡೀತಿದೆ? ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅಥವಾ ನಾವು ಕೇಳೋದು? ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನ್ ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ. ಗೊತ್ತಾಯ್ತಾ? ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅಂತಿಮವಾಗಿ ಹೈಕಮಾಂಡ್ ನಾನು ಒಪ್ಕೋಬೇಕು, ಡಿ ಕೆ ಶಿವಕುಮಾರ್ ಒಪ್ಕೋಬೇಕು. ಈ ಎಲ್ಲ ವಿಚಾರಗಳ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು 15-20 ದಿನದ ಮುಂಚೆ ಮಾತಾಡ್ತಾ ಇದ್ದ ಆ ಖಡಕ್ ಮಾತು, ಈಗ ಮಾತಾಡ್ತಾರಂತ ಮಾತಿನಲ್ಲಿ ಬಹಳ ವ್ಯತ್ಯಾಸ ಇದೆ. ನಾನೇ ಮುಂದುವರಿತೀನಿ, ಯಾಕೆ ನಿಮ್ಗೆ ಯಾಕೆ ಅನುಮಾನ, ಡೌಟಾ ಅಂತ ಕೇಳ್ತಾ ಇದ್ದವರು ಹೈಕಮಾಂಡ್ ಹೇಳ್ದಂಗೆ ಹೈಕಮಾಂಡ್ ಹೇಳಿದ್ರೆ ಮುಂದುವರಿತೀನಿ ಅಂತ ಹೇಳೋ ಲೆಕ್ಕಕ್ಕೆ ಬಂದಿದ್ದಾರೆ. ಏನಾಯ್ತು ಈ ಗ್ಯಾಪ್ ಅಲ್ಲಿ ಅಂತ? ಇಲ್ಲಿ ನಾನೇ ಸಿಎಂ ಜೊತೆಗೆ ಹೈಕಮಾಂಡ್ ಹೇಳ್ದಂತೆ ಕೇಳ್ತೀನಿ, ಅದರ ಮುಂದುವರೆದ ಭಾಗ ರಾಜಕೀಯ ಶಾಶ್ವತ ಅಲ್ಲ. ಈ ಮಾತನ್ನು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ಪಾಟೀಲ್ರೆ. ಯಾಕೆಂದರೆ ಸಿದ್ದರಾಮಯ್ಯನವರು ಎಷ್ಟರ ಮಟ್ಟಿಗೆ ಗಡುಸಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ರು. 5 ವರ್ಷ ಪೂರ್ಣ ಪ್ರಮಾಣ ಪೂರ್ಣ ಅವಧಿ ನಾನೇ ಸಿಎಂ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿ ಕ್ರಮೇಣ ಹೈಕಮಾಂಡ್ಗೆ ನೀಡುವಂಥ ಸೂಚನೆಗೆ ಬದ್ಧರಾಗಿರ್ತೇವೆ ಅಂತ ಅನೇಕ ಬಾರಿ ಮಾಧ್ಯಮಗಳ ಮುಂದೆ ಹೇಳಿರುವಂಥದ್ದು, ವೇದಿಕೆಗಳಲ್ಲಿ ಹೇಳಿರುವಂಥದ್ದು. ಆದರೆ ಆತ್ಮೀಯ ವಲಯದಲ್ಲಿ ನಾನೇ ಮುಂದುವರಿತೀನಿ ಅನ್ನೋ ಒಂದು ಉತ್ಸಾಹದಲ್ಲಿ ಮಾತಾಡ್ತಾ ಇದ್ರು. ಆದರೆ ಇವತ್ತು ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಬೇಳೂರು ಗೋಪಾಲಕೃಷ್ಣರವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ರಾಜಕೀಯ ಶಾಶ್ವತವಲ್ಲ ಅಂದರೆ ರಾಜಕೀಯ ಸಿದ್ದರಾಮಯ್ಯನವ್ರಿಗೆ ಶಾಶ್ವತವಲ್ವಾ, ಡಿ ಕೆ ಶಿವಕುಮಾರ್ ಅವ್ರಿಗೆ ಶಾಶ್ವತವಲ್ವಾ, ಅಥವಾ ರಾಜಕೀಯವನ್ನು ಹೊರತುಪಡಿಸಿ ಬೇರೆ ಏನು ಬೇಕಾದರೂ ನನಗೂ ಗೊತ್ತಿದೆ ಅಥವಾ ಡಿ ಕೆ ಅವರವ್ರಿಗೂ ಗೊತ್ತಿದೆ ಅನ್ನೋದು ಮಾರ್ಮಿಕ ನುಡಿ ಹೇಳಿದ್ರು ಅನ್ನೋದು ಅನುಮಾನ ಈಗ ಮೂಡ್ತಿರೋವಂಥದ್ದು. ಆದರೆ ಖಂಡಿತವಾಗಿಯೂ ಅವರ ಮಾತುಗಳು ಇತ್ತೀಚೆಗೆ ಒಂದಿಷ್ಟು ಮೆಲೋಡೌನ್ ಆಗಿರುವಂಥದ್ದು, ಶಾಂತ ಸ್ವರೂಪ ಆಗಿರುವಂಥದ್ದನ್ನು ಗಮನಿಸ್ತಾ ಇದ್ದೇವೆ.
ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗ್ತಾರೆ ಅಂದಾಗ ಹೈಕಮಾಂಡ್ ನಿರ್ಧಾರ ಮಾಡಿದಾಗ ಅಂತ ಹೇಳ್ತಾರೆ. ಅಂದರೆ ಖಂಡಿತವಾಗಿಯೂ ಸಿದ್ದರಾಮಯ್ಯರು ತಮ್ಮ ಕುರ್ಚಿಯಿಂದ ಇಳಿಯೋದಕ್ಕೆ ಈಗಾಗಲೇ ಮನಸ್ಸೋ ಇಚ್ಛೆ ಪ್ಲ್ಯಾನ್ ಮಾಡ್ಕೊಳ್ತಾ ಇರೋವಂಥದ್ದು. ಇದ್ರ ಜೊತೆಗೆ ಸಿದ್ದರಾಮಯ್ಯನವ್ರನ್ನ ಇನ್ನು ಮುಂದೆ ಕಂಟಿನ್ಯೂ ಮಾಡಬಾರ್ದು ಅಂತ ಏನಾದರೂ ಹೈಕಮಾಂಡ್ನಲ್ಲಿ ಮಾತುಕತೆ ಆಗಿ ಮಾತುಕತೆಯ ಒಂದು ಪ್ರತಿಫಲವಾಗಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಈಗಾಗಲೇ ಹೈಕಮಾಂಡ್ ಸಂದೇಶವನ್ನು ನೀಡಿದ್ರೂ ಕೂಡ ಮೌನದಿಂದ ಈ ಸದ್ಯದ ಮಟ್ಟಿಗೆ ಸ್ಟೇಟಸ್ ಕೋ ಮುಂದುವರಿಸ್ಕೊಂಡು ಹೋಗಿ ಅಂತ ಆರ್ಡರ್ಸ್ ಏನಾದರೂ ಇದೆಯಾ ಅನ್ನೋದು ಅನುಮಾನ ಮೂಡ್ತಿದೆ. ಯಾಕೆಂದರೆ ಇವತ್ತಿನ ಹೇಳಿಕೆಯನ್ನು ಗಮನಿಸಿದಾಗ ಸಿದ್ದರಾಮಯ್ಯನವರು ಹೈಕಮಾಂಡ್ ಹೇಳಿದ ಕೂಡಲೇ ಡಿ ಕೆ ಸಿ ಎಂ ಆಗ್ತಾರೆ ಅಂದಾಗ ಪ್ರಾಬಬ್ಲಿ ಒಂದು ದಿನಾಂಕ ಡಿಸೈಡ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಲೇಬೇಕು ಅಂತ ನಿರ್ಧಾರ ಆಗಿದೆ, ನಿರ್ಣಯ ಆಗಿದೆ, ದಿನಾಂಕ ನಿಗದಿ ಆಗಿದೆ. ಆದರೆ ಇದೇ ಸಂದರ್ಭದಲ್ಲಿ ರಾಜಕೀಯ ಶಾಶ್ವತ ಅಲ್ಲ ಅಂದಾಗ ಖಂಡಿತವಾಗಿಯೂ ಇಳಿಯುವಂಥ ದಿನಾಂಕ ಕೂಡ ನಿಗದಿ ಆಗಿರೋದ್ರಿಂದ ಒಂದಿಷ್ಟು ಬೇಸರದಿಂದ ಸಿದ್ದರಾಮಯ್ಯನವರು ಮಾತನಾಡಿರ್ಬೋದಾ ಅನ್ನೋದು ಅನುಮಾನ ಮೂಡ್ತಿರುವಂಥದ್ದು. ಆದರೆ ಖಂಡಿತವಾಗಿಯೂ ಇಬ್ಬರು ನಾಯಕರಿಗೆ ಹೈಕಮಾಂಡ್ ಒಂದು ಕಠೋರವಾದಂಥ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರ ಬದಲಾವಣೆ ವಿಚಾರವಾಗಿ ಸಿ ಎಂ ಬದಲಾವಣೆ ವಿಚಾರವಾಗಿ ನೀವು ಹಾಗೂ ನಿಮ್ಮ ಸಂಗಡಿಗರು ಬೆಂಬಲಿಗರು ನಿಮ್ಮ ಪರ ಇರುವಂಥ ಶಾಸಕರು ಯಾರು ಕೂಡ ದೆಹಲಿಗೆ ಬರಬಾರ್ದು, ಯಾರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಬಾರ್ದು. ಇದು ಆಂತರಿಕ ವಿಚಾರ, ಆಂತರಿಕವಾಗಿಯೇ ಇದನ್ನು ಬಗೆಹರಿಸೋಣ. ರಾಜ್ಯದ ಜನರಿಗೆ ಪಕ್ಷದ ಒಳಗಿರುವ ಬಿಕ್ಕಟ್ಟು ಗೊತ್ತಾಗೋದು ಬೇಡ, ಪಕ್ಷದ ಒಳಗಿರುವಂಥ ಒಂದಿಷ್ಟು ಡಿಫ್ರೆನ್ಸಸ್ ಗೊತ್ತಾಗೋದು ಬೇಡ ಅನ್ನೊಂದು ಸೂಚನೆ ಕೊಟ್ಟರ ಬೆನ್ನಲ್ಲೇ ಇಬ್ಬರೂ ಕೂಡ ಮೊದಲನೇ ದಿನ ಸಿ ಎಂ ರವರ ಮನೆಯಲ್ಲಿ, ಇವತ್ತು ಡಿ ಸಿ ಎಂ ರವರ ಮನೆಯಲ್ಲಿ ತಿಂಡಿಯನ್ನು ತಿಂದು ಜೊತೆಯಲ್ಲಿ ಇದ್ದೇವೆ, ಜೋಡೆತ್ತುಗಳಂತ ಥರ ಬ್ರದರ್ಸ್ ಥರ ಇದ್ದೇವೆ ಅನ್ನೋದು ಮಾತನ್ನು ಹೇಳಿರೋದ್ರಿಂದ ಖಂಡಿತವಾಗಿಯೂ ಸಿದ್ದರಾಮಯ್ಯನವರ ನಡೆಯನ್ನು ನೋಡಿದಾಗ ಯತೀಂದ್ರರವರ ಸ್ಟೇಟ್ಮೆಂಟನ್ನು ನೆನ್ಪು ಮಾಡ್ಕೊಬೇಕು. ಸಿದ್ದರಾಮಯ್ಯನವರಿಗೆ ವಯಸ್ಸಾಗ್ತಾ ಇದೆ, ಆ ಐಡಿಯಾಲಜಿನಲ್ಲಿ ಇರುವಂಥ ಸತೀಶ್ ಜಾರಕಿಹೊಳಿರವ್ರನ್ನ ಮುಂದಿನ ನಾಯಕರಾಗಿ ನೋಡ್ತೀವಿ ಅಂತ ಹೇಳಿದ್ರು. ಪಾಯಿಂಟ್ ನಂಬರ್ 1 ಅಲ್ಲಿ ಕನೆಕ್ಟ್ ಆಗುತ್ತೆ. ಇವತ್ತು ಸಿದ್ದರಾಮಯ್ಯನವರ ಹೇಳಿಕೆಯನ್ನು ನೋಡಿದಾಗ ಖಂಡಿತವಾಗಿಯೂ ಮೆಲೋಡನ್ ಆಗಿದ್ದಾರೆ, ಕುರ್ಚಿ ಬಿಟ್ಕೊಡೋದಕ್ಕೆ ಸಿದ್ಧವಾಗ್ತಿದ್ದಾರೆ ಅನ್ನೊಂದು ಸಂಶಯ ಮೂಡ್ತಿರುವಂಥದ್ದು. ಶ್ರೀಪಾದ್ ಪಾಟೀಲ್ ರೇ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಸಿಎಂ ಚೇರ್ ಕಿತ್ತಾಟದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು ಸಾಫ್ಟ್ ಆದ್ರ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕಾರಣ ಸಿದ್ದರಾಮಯ್ಯ ಅವರ ಹೇಳಿಕೆ. ಡಿ ಕೆ ಶಿವಕುಮಾರ್ ಅವರ ಮನೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗಿ ಬಂದ ನಂತರ ಆಗಿದ್ದೇನು ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಸಿಎಂ ಚೇರ್ ವಾರ್ನಲ್ಲಿ ಸಾಫ್ಟ್ ಆದ್ರ ಏನಾಗುತ್ತೆ ನೋಡೋಣ. ರಾಜಕೀಯ ಯಾವುದು ಶಾಶ್ವತ ಅಲ್ಲ ಅಂತ ಹೇಳಿರೋದು. ನಾನೇ ಸಿಎಂ ಅಂತಿದ್ದವರು ಈಗ ಯಾಕೆ ಹಿಂಗಂದ್ರು? ಮುಖ್ಯಮಂತ್ರಿಗಳ ಮಾತಿನ ವರಸೆ ಬದಲಾಗಿದ್ದು ಯಾಕೆ? 5 ವರ್ಷ ನಾನೇ ಸಿಎಂ ಅಂತ ಇದ್ರು ಸಿದ್ದರಾಮಯ್ಯ, ಈಗ ರಾಜಕೀಯ ಶಾಶ್ವತ ಅಲ್ಲ, ಏನಾಗುತ್ತೋ ಆಗ್ಲಿ ಅಂತ ಹೇಳ್ತಿದ್ದಾರೆ. ಮಾತಿನ ವರಸೆಯನ್ನ ಬದಲಿಸಿದ್ ಯಾಕೆ ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರು? ಶಾಶ್ವತ ಅಲ್ಲ.